ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ಬೆಂಗಳೂರಿನಲ್ಲಿ 5 ಸ್ಟಾರ್ ಮತ್ತೆ 3 ಸ್ಟಾರ್ ಹೋಟೆಲ್ಗಳ ಮೇಲೆ ಸಾಕಷ್ಟು ಜನರಿಗೆ ಆಕರ್ಷಣೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿಯೂ ಸಹ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಕೆಲವೊಂದಷ್ಟು ನಟ ನಟಿಯರಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಸಹ 5 ಸ್ಟಾರ್ ಹೋಟೆಲ್ನ ಪ್ರಿಫರ್ ಮಾಡ್ತಾರೆ. ಅಲ್ಲಿರುವಂತಹ ಸರ್ವಿಸ್ ಆಗಿರ್ಬೋದು, ಅಲ್ಲಿರುವಂತಹ ಒಂದಷ್ಟು ಆಂಬಿಯನ್ಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ಎಲ್ಲವೂ ಸಹ ಬಹಳ ಸಖತ್ತಾಗಿರುತ್ತೆ ಅನ್ನುವಂತಹ ಕಾರಣ ಈ 5 ಸ್ಟಾರ್ ಹೋಟೆಲ್ ಅಥವಾ 3 ಸ್ಟಾರ್ ಹೋಟೆಲ್ಗಳನ್ನು ಯಾವಾಗಲೂ ಸಹ ಪ್ರಿಫರ್ ಮಾಡ್ತಾರೆ. ಆದರೆ ಇದೀಗ ನಮ್ಮ ಬೆಂಗಳೂರಿನ 60ಕ್ಕೂ ಹೆಚ್ಚು 5 ಸ್ಟಾರ್ ಆ್ಯಂಡ್ 3 ಸ್ಟಾರ್ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಇಲಾಖೆ ದಿಢೀರ್ ದಾಳಿಯನ್ನ ನಡೆಸಿ ಸರಿಸುಮಾರು 100 ಕೆಜಿ ಕೊಳೆತ ಆಹಾರವನ್ನ ಇದೀಗ ಜಪ್ತಿ ಮಾಡಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಪ್ರತಿಷ್ಠಿತ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಬಹಳ ಕೆಟ್ಟದಾಗಿದೆ ಅನ್ನುವಂತಹ ದೂರುಗಳು ಇದೀಗ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಒಟ್ಟಾರೆಯಾಗಿ ಈ ಹಿನ್ನೆಲೆ ಆಹಾರ ಸುರಕ್ಷತಾ ಇಲಾಖೆಯ 30 ತಂಡಗಳು ಆಗಸ್ಟ್ 7ನೇ ತಾರೀಕು ನಗರದಾದ್ಯಂತ ಇರುವಂತಹ 60 ಹೋಟೆಲ್ಗಳ ಮೇಲೆ ಸಡನ್ ಆಗಿ ದಾಳಿಯನ್ನ ಮಾಡಿರ್ತಾರೆ. ಅಂದ್ರೆ ದಿಢೀರ್ ದಾಳಿಯನ್ನ ನಡೆಸಿರ್ತಾರೆ. ಇನ್ನು ತಪಾಸಣೆಯ ವೇಳೆ ಕೊಳೆತ ತರಕಾರಿ, ನೈರ್ಮಲ್ಯ ಕೊರತೆ ಆಗಿರ್ಬೋದು, ಅವಧಿ ಮೀರಿದಂತಹ ಹಾಲು ಹಾಗೂ ಗುಣಮಟ್ಟವಿಲ್ಲದಂತಹ ಮಾಂಸ, ಹೀಗೆ 100 ಕೆಜಿ ಪದಾರ್ಥಗಳನ್ನ ಇದೀಗ ಪತ್ತೆ ಮಾಡಿ ಸಾಕಷ್ಟು ರೀತಿಯಲ್ಲಿ ಇದೀಗ ಎಷ್ಟೋ ಹೋಟೆಲ್ಗಳ ಮೇಲೆ ರೈಡ್ ಅನ್ನ ಮಾಡಿರುವಂಥದ್ದು. ಅದಲ್ಲದೆ 30 ಬಗೆಯ ಆಹಾರ ಪದಾರ್ಥಗಳ ಮಾದರಿಯನ್ನ ಲ್ಯಾಬ್ಗೆ ಕಳಿಸಲಾಗಿರುವಂಥದ್ದು. ಸದ್ಯ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯತೆಯನ್ನ ಕಾಪಾಡಿಕೊಳ್ಳಲಾಗದ ಹೋಟೆಲ್ಗಳಿಗೆ ಇದೀಗ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಅದರ ಮೇಲೆ ಪ್ರಕರಣಕ್ಕೂ ಸಹ ಶಿಫಾರಸನ್ನ ಮಾಡಲಾಗಿರುವಂಥದ್ದು. ಇನ್ನು ಈ ದಾಳಿ ಇನ್ನೂ ಸಹ ಮುಂದುವರಿತಾ ಇದೆ. ಯಾವೆಲ್ಲ ಹೋಟೆಲ್ಗಳ ಮಾಲೀಕರಿದ್ದೀರಾ ಅಲ್ಲ, ಇಷ್ಟು ದಿನ ಕೊಳ್ತೋಗಿರುವಂತಹ ಆಹಾರಗಳಾಗಿರ್ಬೋದು, ಕೊಳ್ತೋಗಿರುವಂತಹ ತರಕಾರಿಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಮಿಕ್ಸ್ ಮಾಡಿ ಏನೇನೋ ಮಾಡಿ ಇಮತೋಪು ಏನು ನಿಜವಾಗ್ಲೂ ಅದು ಒಂದು ಕಾಮಿಡಿ ಅಂತ ಇರ್ತಿತ್ತು ಆವಾಗ ಬಂದಂತಹ ಸಿನಿಮಾದಲ್ಲಿ. ನೀವು ಸಹ ಅಟ್ ಪ್ರೆಸೆಂಟ್ ಏನೇನೆಲ್ಲ ಹಾಳಾಗಿರುತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಏನೋ ಒಂದು ಮಾಡಿ ಜನರಿಗೆ ಕೊಟ್ಟು ಏನೋ ಒಂದು ಮಾಡಿ ಕಳಿಸ್ತಾ ಇದ್ರಿ. ಆದರೆ ಇದೀಗ ಫುಡ್ ಸೇಫ್ಟಿ ತಂಡ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಎಷ್ಟೋ ಹೋಟೆಲ್ಗಳು ಬಂದಾಗೋದಕ್ಕೆ ರೆಡಿಯಾಗಿದೆ. ಎಷ್ಟೋ ಹೋಟೆಲ್ಗಳಿಗೆ ನೋಟಿಸ್ಗಳನ್ನು ಕಳಿಸಿದ್ದಾರೆ. ಇನ್ನು ನಗರದಲ್ಲಿರುವಂತಹ 60 ಪ್ರತಿಷ್ಠಿತ 5 ಸ್ಟಾರ್ ಹಾಗೂ 3 ಸ್ಟಾರ್ ಹೋಟೆಲ್ಗಳ ಮೇಲೆ ಈಗಾಗಲೇ ತಿಳಿಸಂತೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳು ಅಂದರೆ 7ನೇ ತಾರೀಕು ದಿಢೀರ್ ದಾಳಿಯನ್ನ ನಡೆಸಿರ್ತಾರೆ. 100 ಕೆಜಿ ಮಾಂಸ ಆಗಿರ್ಬೋದು, ಕೊಳ್ತೋಗಿರುವಂತಹ ತರಕಾರಿಗಳಾಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಜಪ್ತಿ ಮಾಡಿ ಎಲ್ಲವೂ ಸಹ ನಾಶಪಡಿಸಿದ್ದಾರೆ. ಒಟ್ಟಾರೆಯಾಗಿ 35 ಆಹಾರ ಪದಾರ್ಥ ಮಾದರಿಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತಪಾಸಣೆ ಅಂದರೆ ಲ್ಯಾಬ್ಗೆ ಕಳಿಸ್ಕೊಳ್ಳಲಾಗಿರುವಂಥದ್ದು. ಇನ್ನು 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಈ ಇಲಾಖೆ ಯಾಕೆ ದಾಳಿಯನ್ನ ಮಾಡ್ತು ಅಂತ ನೋಡೋದಾದ್ರೆ, ಇಲಾಖೆಗಳಿಗೆ 5 ಸ್ಟಾರ್ ಹೋಟೆಲ್ಗಳ ಆಹಾರ ಪದಾರ್ಥದ ಗುಣಮಟ್ಟದ ಕುರಿತು ಸಾಕಷ್ಟು ದೂರುಗಳು ಬಂದಂತಹ ಹಿನ್ನೆಲೆ ಇದೀಗ ವಸಂತ ನಗರ, ಅರಮನೆ ರಸ್ತೆ, ಕುಮಾರ ಕೃಪಾ ರಸ್ತೆ, ಯಶವಂತಪುರ, ವೈಟ್ಫೀಲ್ಡ್, ಇಂದಿರಾನಗರ, ಕೋರಮಂಗಲ ಸೇರಿ ವಿವಿಧೆಡೆ ಒಂದಷ್ಟು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ 30 ಟೀಮ್ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ತಪಾಸಣೆಯನ್ನ ಮಾಡ್ತಾರೆ. ಅಂದರೆ ರೈಡನ್ನು ಮಾಡಿರ್ತಾರೆ. ಇನ್ನು ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರ ನಿಗದಿಪಡಿಸಿರುವಂತಹ ಪರಿಶೀಲನಾ ಮಾದರಿ ಏನಿತ್ತಲ್ಲ, ಈ ಮಾದರಿಯ ಅನ್ವಯ ತಪಾಸಣೆಯನ್ನ ನಡೆಸಲಾಗಿರುವಂಥದ್ದು. ಇನ್ನು ಹೋಟೆಲ್ಗಳಲ್ಲಿರುವಂತಹ ತರಕಾರಿ ಆಗಿರ್ಬೋದು, ಮಾಂಸಗಳಾಗಿರ್ಬೋದು, ಪಾನೀಯ ಪದಾರ್ಥಗಳು, ಆಹಾರ ಮಾದರಿಯನ್ನ ಈಗಾಗಲೇ ಸಂಗ್ರಹಣೆ ಮಾಡಲಾಗಿರುವಂಥದ್ದು. ಇನ್ನು ಎಲ್ಲ ರೀತಿಯಲ್ಲೂ ಸಹ ಮಾದರಿಗಳನ್ನು ಸಂಗ್ರಹಿಸಿ ಇದೀಗ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಲ್ಯಾಬ್ಗೆ ಕಳಿಸಿಕೊಳ್ಳಲಾಗಿರುವಂಥದ್ದು. ಈಗಾಗಲೇ ಪ್ರಯೋಗಾಲಯಕ್ಕೆ ಸಲ್ಲಿಸಲು ಅಗತ್ಯ ಕ್ರಮವನ್ನ ಸಹ ಈಗಾಗಲೇ ಕೈಗೊಂಡಿದ್ದಾರೆ. ಇನ್ನು ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಇದೀಗ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂಥದ್ದು. ಒಟ್ಟಾರೆಯಾಗಿ 35 ಬಗೆಯ ಮಾದರಿ ಸಂಗ್ರಹ ಆಗಿದೆ ಅಂತ ಈಗಾಗಲೇ ತಿಳಿಸ್ಕೊಟ್ಟೆ. ಒಟ್ಟಾರೆ 35 ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಲ್ಯಾಬ್ಗೆ ಈಗಾಗಲೇ ಕಳಿಸಿಕೊಳ್ಳಲಾಗಿರುವಂಥದ್ದು. ಅಂದರೆ ಈ 35 ಮಾದರಿ ಏನು ಅಂತ ನೋಡೋದಾದ್ರೆ, ಕಾಫಿ ಪೌಡರ್ ಆಗಿರ್ಬೋದು, ಚಿಕನ್ ಅಂದರೆ ಕೋಳಿ ಮಾಂಸ ಆಗಿರ್ಬೋದು, ಕುರಿ ಮೇಕೆ ಮಾಂಸಗಳಾಗಿರ್ಬೋದು,
ಫಿಶ್ ಮತ್ತು ಮೇನ್ ಇಂಪಾರ್ಟೆಂಟು ಅಡುಗೆ ಎಣ್ಣೆ, ಅಡುಗೆಗೆ ಬಳಸುವಂತಹ ಆಯಿಲ್ ಏನಾಗಿದೆ ಅದನ್ನಾಗಿರ್ಬೋದು, ಇವು ಮೆಣಸಿನ ಪುಡಿ, ಅರಿಶಿನ ಪುಡಿ, ಟೊಮೆಟೊ ಸಾಸ್ ಆಗಿರ್ಬೋದು. ಈ ಟೊಮೆಟೊ ಸಾಸ್ ಇಲ್ಲದೆ ಎಷ್ಟೋ ಜನ ಪುಟ್ಟ ಮಕ್ಕಳು ಏನೂ ಸಹ ತಿನ್ನಲ್ಲ. ನೂಡಲ್ಸ್ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಕೆಲವೊಂದು ಸಲ ಎಲ್ಲದಕ್ಕೂ ಸಹ ಟೊಮೊಟೊ ಸಾಸ್ ಕೇಳ್ತಾರೆ. ಅಂತಹ ವಿಚಾರ ಆಗಿರ್ಬೋದು. ಅದೇ ರೀತಿಯಾಗಿ ನಿಂಬೆ ರಸ, ಚೀಸ್ ಆಗಿರ್ಬೋದು, ಪಾಪಡ್, ಮತ್ತು ಗೋಡಂಬಿ ಆಗಿರ್ಬೋದು, ಶುಂಠಿ ಮತ್ತು ಕಾಳು ಮೆಣಸಿನ ಪುಡಿ, ಮಸಾಲೆ, ಈ ಮಸಾಲ ಐಟಮ್ಸ್ ಎಲ್ಲ ಏನೇನಿದೆಯಲ್ಲ ಈ ಐಟಮ್ಸ್ ಆಗಿರ್ಬೋದು, ಹಾಲು, ಈ ಎಲ್ಲ ಅಂದರೆ ಈ ವಿವಿಧ ಆಹಾರ ಪದಾರ್ಥಗಳ ಮಾದರಿಗಳನ್ನು ಈಗಾಗಲೇ ಪ್ರಯೋಗಾಲಯಕ್ಕೆ, ಅದರಲ್ಲೂ ಲ್ಯಾಬ್ಗೆ ಈಗಾಗಲೇ ಕಳಿಸ್ಕೊಡಲಾಗಿರುವಂಥದ್ದು. ಇನ್ನು ಪ್ರಕರಣವನ್ನು ದಾಖಲಿಸಲು ಶಿಫಾರಸು ಇವೆಲ್ಲವೂ ಸಹ ಆಗಿದೆ. ಈಗಾಗಲೇ ಸಹ ಏನು ಈ ಅವಧಿ ಮೀರಿದಂತಹ ಆಹಾರ ಉತ್ಪನ್ನ ಏನಾಗಿದೆಯಲ್ಲ ಈ ಎಲ್ಲವನ್ನು ಸಹ ಈಗಾಗಲೇ ಸಂಗ್ರಹಣೆ ಮಾಡಿ ಈಗಾಗಲೇ ಲ್ಯಾಬ್ಗೂ ಕೂಡ ಕಳಿಸ್ಕೊಳ್ಳಲಾಗಿರುವಂಥದ್ದು. ಇನ್ನು ಈ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದ ಮೇಲೆ, ಅಂದರೆ ಲ್ಯಾಬ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬರುವಂತಹ ಒಂದಷ್ಟು ವಿಚಾರಗಳನ್ನು ಗಮನಿಸಿ ಏನಾದ್ರು ತಪ್ಪಿದೆಯಾ ಇಲ್ವಾ, ಅಂದರೆ ಈಗಾಗಲೇ ತರಕಾರಿಗಳಾಗಿರ್ಬೋದು, ಮಾಂಸಗಳಾಗಿರ್ಬೋದು ಗಬ್ಬೆದು ನಾರ್ತಾ ಇದೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ ತಪಾಸಣೆಯ ವೇಳೆ ತಿಳಿಸಿದ್ದಾರೆ. ಇನ್ನು ಲ್ಯಾಬಲ್ಲಿ ಏನಾದರೂ ಅವೆಲ್ಲವೂ ಸಹ ನಿಜ ಅಂತ ಬಂದುಬಿಟ್ರೆ ಎಲ್ಲವೂ ಸಹ ಈಗಾಗಲೇ ಹೋಟೆಲ್ ಬಂದ್ ಮಾಡ್ತೀನಿ ಅನ್ನುವಂತಹ ನೋಟಿಸನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತಾರೆ. ಇನ್ನು ಮೇಲ್ನೋಟಕ್ಕೆ ಕೆಲ ಹೋಟೆಲ್ಗಳಲ್ಲಿ ಅವಧಿ ಮೀರಿದಂತಹ ಹಾಲು, ಕೊಳೆತ ತರಕಾರಿ ಆಗಿರ್ಬೋದು ಇವೆಲ್ಲವೂ ಸಹ ಪತ್ತೆಯಾಗಿದೆ. ಇವುಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿ ತಪಾಸಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಹೋಟೆಲ್ಗಳಲ್ಲಿ ಏನು ಈ ಮಾಂಸದ ಪತ್ತೆ ಏನಿದೆಯಲ್ಲ ಇವೆಲ್ಲವೂ ಸಹ ಗಮನಿಸಿ ಯಾವೆಲ್ಲ ಮಾಂಸವನ್ನು ಅಂದರೆ ಮಾಂಸಕ್ಕೆ ಯಾವೆಲ್ಲ ಪದಾರ್ಥವನ್ನು ಬಳಸ್ತಾರೆ, ಅಂದರೆ ಬೇರೆ ದೇಶಗಳಿಂದ ತರಿಸ್ಕೊಂಡಿರುವಂತಹ ಹಿನ್ನೆಲೆ ಏನು, ಅಂದರೆ ಮಾಂಸಗಳನ್ನು ಖಂಡಿತವಾಗೂ ನಮ್ಮ ದೇಶದಲ್ಲೇ ತಯಾರಿಸ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಬೇರೆ ಕಡೆಯಿಂದನೂ ತರಿಸ್ಕೊಂಡಿರ್ತಾರೆ. ಈ ಸಗಟು ಬೆಲೆ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು ಇದೆಲ್ಲವೂ ಸಹ ಒಂದಷ್ಟು ಗಂಭೀರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಸಚಿವರು ಯಾವೆಲ್ಲ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾರೆ, UT ಖಾದರ್ ಅವರು ಯಾವೆಲ್ಲ ರೀತಿಯಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಳ್ತಾರೆ ಇವೆಲ್ಲವನ್ನು ಸಹ ಗಮನಿಸಬೇಕಾಗುತ್ತೆ. ಈ 5 ಸ್ಟಾರ್ ಆಗಿರ್ಬೋದು, 3 ಸ್ಟಾರ್ ಆಗಿರ್ಬೋದು ಈ ಎಲ್ಲ ಹೋಟೆಲ್ಗಳ ಮೇಲೆ ಈಗಾಗಲೇ ರೈಡನ್ನು ಮಾಡಿ 35ಕ್ಕೂ ಹೆಚ್ಚು ಪದಾರ್ಥಗಳನ್ನು ಲ್ಯಾಬ್ಗೆ ಕಳಿಸ್ಕೊಡಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಯಾವೆಲ್ಲ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಮಾತ್ರ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.